ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕನ್ನಡ ಭಾಷೆಯನ್ನು ಅವಹೇಳನ ಮಾಡಿರುವಂತಹ ಕಮಲ್ ಹಾಸನ್ಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಕಮಲ್ ಹಾಸನ್ ಭಾಷಾ ತಜ್ಜರಲ್ಲ, ಮಾತಲ್ಲಿ ಹಿಡಿತಾ ಇರಬೇಕು ಅಂತ ಜಡ್ಜ್ ಕ್ಲಾಸ್ ತಗೊಂಡ್ರು. ಆಮೇಲೆ ಜೂನ್ 10ಕ್ಕೆ ಅರ್ಜಿಯನ್ನು ವಿಚಾರಣೆ ಮುಂದೂಡಿಕೆ ಮಾಡಲಾಗಿದ್ದು ಚಿತ್ರ ಬಿಡುಗಡೆಯನ್ನು ಕೂಡ ಮುಂದೂಡಲಾಗಿದೆ. ಹೈಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ಕೂಡ ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬೇಕಾಗಿಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿದೆ. I am wrong, I will apologize. If I am not, I won't. ಷರತ್ತಾಗಿ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾ ಕೇಳಲೇಬೇಕಂತೇಳಿ ನಮ್ಮೆಲ್ಲರ ನಿಲುವು. ಕಮಲ್ ಹಾಸನ್ ಸಂಪೂರ್ಣ ಬಹಿಷ್ಕಾರ. ಕನ್ನಡ ಭಾಷೆ ಬಗ್ಗೆ ಮಾತನಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಇನ್ನೂ ಕ್ಷಮೆ ಕೇಳಲಿಲ್ಲ. ರಾಜ್ಯದುದ್ದಕ್ಕೂ ಪ್ರತಿಭಟನೆಗಳು ನಡೆಯುತ್ತಿವೆ. ಕನ್ನಡಿಗರ ಆಕ್ರೋಶ ಹೆಚ್ಚಾಗ್ತಿದೆ. ಈ ಬೆನ್ನಲ್ಲೇ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ. ಸಿನಿಮಾ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಅನ್ನೋ ಅರ್ಥದಲ್ಲಿ ಬರೆದಿರೋ ಈ ಲೆಟರ್ನಲ್ಲಿ ಕ್ಷಮೆ, ವಿಷಾದ ಬಿಟ್ಟು ಬೇಡದೇ ಇರೋ ಎಲ್ಲಾ ವಿಷಯಗಳೂ ಇವೆ. ಶಿವಣ್ಣ ಬಗ್ಗೆ ನೀಡಿದ್ದ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ಮಾತುಗಳು, ನಾವೆಲ್ಲರೂ ಒಂದೇ ಕುಟುಂಬದವರು. ಕನ್ನಡವನ್ನ ಕುಗ್ಗಿಸಲು ನಾನು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ. ಕನ್ನಡ ಪರಂಪರೆಯ ಬಗ್ಗೆ ಯಾವುದೇ ವಿವಾದ, ಚರ್ಚೆ ಇಲ್ಲ. ಕನ್ನಡವು ತಮಿಳಿನಂತೆ ಸಾಹಿತ್ಯ ಸಂಪ್ರದಾಯ ಹೊಂದಿದೆ. ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು. ಕನ್ನಡಿಗರು ತಮ್ಮ ಭಾಷೆಯ ಬಗ್ಗೆ ಇಟ್ಟಿರುವ ಪ್ರೀತಿಗೆ ಗೌರವವಿದೆ. ನಾನು ಎಲ್ಲಾ ಭಾಷೆಗಳ ಸಮಾನ ಘನತೆಯ ಪರವಾಗಿ ನಿಲ್ಲುತ್ತೇನೆ. ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನು ವಿರೋಧಿಸ್ತೇನೆ. ಸಿನಿಮಾ ಜನರ ನಡುವೆ ಸೇತುವೆಯಾಗಿ ಉಳಿಯಬೇಕು, ಅವರನ್ನು ವಿಭಜಿಸುವ ಗೋಡೆಯಾಗಿ ಉಳಿಯಬಾರದು. ಕಮಲ್ ಹಾಸನ್ ಮೊನ್ನೆ ಹೇಳಿದ್ದ ಮಾತಿಗೂ ಈಗ ಬರೆದ ಪತ್ರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದು ಕನ್ನಡವನ್ನ ತಮಿಳಿಗಿಂತ ಕಡಿಮೆ ಮಾಡಿ ಮಾತಾಡಿದ ಬಗ್ಗೆ ವಿಷಾದ ವ್ಯಕ್ತಪಡಿಸಿಲ್ಲ. ಅದೇ ಕಾರಣಕ್ಕೆ ಕೋರ್ಟ್ ಸಹ ಕಮಲ್ಗೆ ಚಾಟಿ ಬೀಸಿದೆ. ಕಮಲ್ ಹಾಸನ್ ವಿವರಣೆ ಪತ್ರ ನೋಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಕಮಲ್ ಹಾಸನ್ರನ್ನ ತರಾಟೆಗೆ ತೆಗೆದುಕೊಂಡ್ರು. ಕಮಲ್ ಹಾಸನ್ ಪರ ಧ್ಯಾನ್ ಚಿನ್ನಪ್ಪ ವಾದ ಮಾಡಿದ್ರು. ಕಮಲ್ ಹಾಸನ್ ಹೇಳಿಕೆ ವಿರೋಧಿಸಿ ಚಿತ್ರಕ್ಕೆ ವಿರೋಧವಿದೆ. ಆಡಿಯೋ ಕಾರ್ಯಕ್ರಮದಲ್ಲಿ ಆಡಿದ ಮಾತಿಗೆ ವಿರೋಧ ವ್ಯಕ್ತವಾಗ್ತಾಗಿದೆ. ಈ ವೇಳೆ ಶಿವರಾಜ್ ಕುಮಾರ್ ಸಹ ಅಲ್ಲೇಗಿದ್ರು. ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ ಬಳಿಕವಷ್ಟೇ ಅರ್ಜಿ ಪರಿಗಣನೆ ಆಗುತ್ತೆ. ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜಿ ಇಲ್ಲ. ಈ ಹಿಂದೆ ರಾಜಗೋಪಾಲಾಚಾರಿಯೇ ಹೇಳಿಕೆ ನೀಡಿದ್ರು. ಆ ಬಳಿಕ ಕ್ಷಮೆ ಕೇಳಿದ್ರು. ಪರಿಸ್ಥಿತಿ ತಣ್ಣಗಾಯ್ತು. ಈ ಹಿಂದೆ ಕಾಲ ಸಿನಿಮಾ ವೇಳೆಯೂ ಹೀಗೆ ಆಗಿತ್ತು. ಆಗ ರಜನಿಕಾಂತ್ ಕ್ಷಮೆ ಕೇಳಿದ್ರು. ಕ್ಷಮೆ ಕೇಳದ ಹೊರತು ಹೇಳಿಕೆ ಹಿಂಪಡೆಯಲು ಸಾಧ್ಯವಿಲ್ಲ. ಕ್ಷಮೆ ಕೇಳಲಾಗದಿದ್ರೆ ಬಿಡಿ, ಕರ್ನಾಟಕದಲ್ಲಿ ಬಿಡುಗಡೆ ಯಾಕೆ? ಯಾರೊಬ್ಬರ ಭಾವನೆಯ ಮೇಲೂ ಸವಾರಿ ಮಾಡಬಾರ್ದು. 300 ಕೋಟಿಯ ಸಿನಿಮಾ ಅಂತೀರಾ? ಕ್ಷಮೆಯಾಚನೆ ಮಾಡಿ. ನಾಲೆಜ್ ಇಲ್ಲದೆ ಈ ರೀತಿ ಮಾತನಾಡಿದೆ ಅಂತ ಕ್ಷಮೆ ಕೇಳಿ. ಅಗತ್ಯಕ್ಕಿಂತ ಹೆಚ್ಚಿಗೆ ವಿಷಯವನ್ನ ಬೆಳೆಸಲಾಗಿದೆ. ನಿಮ್ಮ ತಪ್ಪಿಗೆ ಪೊಲೀಸರು ಭದ್ರತೆ ನೀಡಬೇಕೆ? ಇತಿಹಾಸಕಾರ ದಾಖಲೆ ಸಮೇತ ಹೇಳಿದ್ರೆ ಚರ್ಚೆ ವಿಷಯ ಆಗ್ತಿತ್ತು. ಕ್ಷಮೆ ಕೇಳದ ಹೊರತು ಹೇಳಿಕೆ ಹಿಂಪಡೆಯಲು ಸಾಧ್ಯವಿಲ್ಲ. ಕ್ಷಮೆ ಕೇಳಿ, ನಂತರ ಭದ್ರತೆ ಬೇಕಾ ಬೇಡವ ತೀರ್ಮಾನ ಮಾಡೋಣ. ಹೀಗೆ ಕಮಲ್ರನ್ನ ತರಾಟೆಗೆ ತೆಗೆದುಕೊಂಡ ಕೋರ್ಟ್ ಯೋಚನೆ ಮಾಡಿ ನೋಡಿ ಅಂತ ಕೆಲಕಾಲ ಮುಂದೂಡಿದ್ರು. ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಶುರುವಾಯಿತು. ಅವರಿಗೆ ಕನ್ನಡದ ಬಗ್ಗೆ ಯಾವುದೇ ದುರುದ್ದೇಶವಿಲ್ಲ. ಕಾರ್ಯಕ್ರಮದಲ್ಲಿ ಈ ಮಾತುಗಳನ್ನ ಆಡಿದ್ದಾರೆ. ಈ ವೇಳೆ ಶಿವರಾಜ್ ಕುಮಾರ್ ಸಹ ಆಗಿದ್ರು. ಎಲ್ಲ ಓಕೆ, ಒಂದು ಪದ ಎಲ್ಲಿ? ಎಲ್ಲವೂ ಸರಿಯಾಗಿದೆ. ಆದರೆ ಆ ಒಂದು ಪದ ಎಲ್ಲಿ? ಆ ಒಂದು ಪದ ಹೇಳಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತು. ಸ್ಪಷ್ಟನೆ ನೀಡಲು ಹಲವು ದಾರಿಗಳಿರಬಹುದು. ಕ್ಷಮೆ ಕೋರಲು ಒಂದೇ ರೀತಿ ಇರೋದು. ಕ್ಷಮೆ ಯಾಚಿಸಿದ್ರೆ ಎಲ್ಲ ಸರಿ ಹೋಗಲಿದೆ ನಿಜ. ಆದರೆ ಕಮಲ್ ಹಾಸನ್ಗೆ ಯಾವುದೇ ದುರುದ್ದೇಶವಿರಲಿಲ್ಲ. ಕನ್ನಡದ ಬಗ್ಗೆ ಅವರ ನಿಲುವನ್ನ ಪತ್ರದಲ್ಲಿ ತಿಳಿಸಿದ್ದಾರೆ. ಒಂದು ಪದ ಸೇರಿಸುವ ಒತ್ತಾಯ ಇರಬಾರದು. ಕರ್ನಾಟಕ ಬಿಟ್ಟು ಬೇರೆ ಕಡೆ ಚಿತ್ರ ರಿಲೀಸ್ ಮಾಡಿ. ಕ್ಷಮೆ ಕೇಳೋವರೆಗೂ ಕರ್ನಾಟಕದಲ್ಲಿ ಬಿಡುಗಡೆ ಇಲ್ಲ. ಯಾರೇ ಆದ್ರೂ ಜನರ ಭಾವನೆ ನೋಯಿಸಬಾರದು. ಈಗೂ ಇವರಿಗೆ ಅಡ್ಡ ಬರಬಹುದು. ಯಾರೇ ಆಗಲಿ ಭಾವನೆಗಳ ಜೊತೆ ಆಟವಾಡಬಾರದು. ಹೀಗೆ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡ ಜಡ್ಜ್ ಭಾಷಾ ವಿವಾದದ ಸಮಸ್ಯೆ ಬಗೆಹರಿಯುವವರೆಗೂ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಪ್ರದರ್ಶನ ಇಲ್ಲ ಎಂದು ಆದೇಶಿಸಿದೆ. ಜೂನ್ 10ರೊಳಗೆ ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಸೂಚಿಸಿ ವಿಚಾರಣೆಯನ್ನ ಜೂನ್ 10ಕ್ಕೆ ಮುಂದೂಡಿದೆ. ಕಮಲ್ ಹಾಸನ್ ಕ್ಷಮೆ ಕೇಳೋವರೆಗೆ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಇಲ್ಲ ಅಂತ ಕೋರ್ಟ್ ಹೇಳಿಬಿಟ್ಟಿದೆ. ಕಮಲ್ ಹಾಸನ್ ಪತ್ರ ಬರೆದಿದ್ದಾರೆ ನಿಜ, ಆದರೆ ಅದರಲ್ಲಿ ಕ್ಷಮೆ ಕೇಳಲಿಲ್ಲ. ಹಾಗಾಗಿ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಲ್ಲ ಅಂತ ಹೇಳಿದೆ. ಆ ಮೂಲಕ ಕೋರ್ಟ್ ಮತ್ತು ವಾಣಿಜ್ಯ ಮಂಡಳಿ ಎರಡೂ ಕಡೆಯಿಂದ ಕಮಲ್ ಚಿತ್ರಕ್ಕೆ ಪೆಟ್ಟು ಬಿದ್ದಿದೆ. ನಮಗೆ ಒಂದು ಲೆಟರ್ ಮಾಡಿದ್ದಾರೆ.
ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾವೊಂದು ಪ್ರೀತಿಯಿಂದ ನಾನು ಅವ್ರಿಗೆ ಈ ಮಾತು ಹೇಳಿರೋದು. ಹಾಗಾಗಿ ಕ್ಷಮಾಪಣೆ ಕೇಳೋ ಪ್ರಶ್ನೆ ಇಲ್ಲ ಅನ್ನೋದು ಅದರಲ್ಲಿ ಅರ್ಥ ಬರುತ್ತೆ. ಅದೇ ಕಳಿಸಿದ್ದಾರೆ. ಎಲ್ಲರ ಜೊತೆಗೆ ಚರ್ಚೆ ಮಾಡೇನೆ ನಾವೇನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ನೀವು ಮಾತಾಡಿದ್ದಕ್ಕೆ ಕ್ಷಮೆ ಕೇಳಿ. ನೀವು ಮಾತಾಡಿದ್ರೆ ನಾವು ಕೇಳ್ತಿರ್ಲಿಲ್ಲ, ನಿಮ್ಮ ಪಿಕ್ಚರ್ನ ಬಿಡುಗಡೆಗೆ ನಾವು ಅಡ್ಡಿಪಡಿಸ್ತಿರ್ಲಿಲ್ಲ ಅಲ್ವಾ? ಅದು ನಮಗೂ ಗೊತ್ತಿದೆ. ನೀವು ಭಾಷೆಯ ವಿಷಯನ ಮಧ್ಯ ತಂದು ಇಲ್ಲಿ ವೈಷಮ್ಯ ಯಾರಿಗೂ ನೋಡಿ, ಇವತ್ತು ಯಾರ್ಯಾರಿಗೆ ತಂದು ಕಟ್ಟಿದ್ದಾರೆ ಹೇಳಿ? ತಮಿಳುನಾಡು, ಕರ್ನಾಟಕಕ್ಕೆ. ಮುಂದೆ ಏನಾಗ್ಬೋದು ಹೇಳಿ? ಈ ಮಧ್ಯೆ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ವಿವಿಧೆಡೆಗಳಲ್ಲಿ ಇಂದೂ ಕೂಡ ಪ್ರತಿಭಟನೆ ನಡೆದಿದೆ. ಕಮಲ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಗರಂ ಆಗಿದ್ದಾರೆ. ಕಮಲ್ ಹಾಸನ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಅವರನ್ನ ಬೆಂಗಳೂರಿಗೆ ಬರಲು ಬಿಡೋದಿಲ್ಲ, ಅವರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಮಹಾನ್ ಮೂರ್ಖ, ಅವಿವೇಕಿ, ಕನ್ನಡದ ಜ್ಞಾನ ಇಲ್ಲದೆ, ಭಾಷಾ ಜ್ಞಾನ ಇಲ್ಲದ, ಇತಿಹಾಸ ಜ್ಞಾನ ಇಲ್ಲದ ಮಹಾನ್ ಸ್ವಾರ್ಥಿ ಮತ್ತೆ ಭಾರಿ ದುಷ್ಟ ಆ ವ್ಯಕ್ತಿ ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನ ಅಹಂಕಾರಕ್ಕೆ ಒಂದು ಅಂತ್ಯ ಕಾಣಬೇಕಲ್ಲ. ಕಮಲ್ ಹಾಸನ್ ಈ 5ನೇ ತಾರೀಕು ಸಿನಿಮಾ ಅಷ್ಟೇ ಅಲ್ಲ, ಇನ್ಯಾವತ್ತೂ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಆಗಲಿ, ಕಮಲ್ ಹಾಸನ್ ಕರ್ನಾಟಕ ಬರೋಕ್ಕಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇವರು ಕ್ಷಮಾಪಣೆ ಕೇಳಲೇಬೇಕು, ಕೇಳಿದ್ರೆ ಸರಿ ಇಲ್ಲ ಅಂತ ಹೇಳಿದರೆ ನಾವು ತೀರ್ಮಾನ ಮಾಡಿದ್ದೀವಿ. ಸಂಪೂರ್ಣ ಅವರು ಬೇಷರತ್ತಾಗಿ ಕ್ಷಮಾಪಣೆ ಕೇಳಲೇಬೇಕು. ಅಲ್ಲಿವರೆಗೂ ಯಾವುದೇ ಅವರ ಚಿತ್ರ ಬಿಡುಗಡೆಗಾಗಲಿ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಇನ್ನೂ ಮುಂದೋಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ಬಗ್ಗೆ, ಕನ್ನಡದ ಗೌರವದ ಬಗ್ಗೆ, ಕನ್ನಡದ ಬಗ್ಗೆ ಇಡೀ ರಾಜ್ಯ ಕರ್ನಾಟಕ ಬಂದ್ ಮಾಡೋದಕ್ಕೂ ನಾವು ಸಿದ್ಧರಿದ್ದೇವೆ. ಹೋರಾಟ, ವಾರ್ನಿಂಗ್, ನಿಷೇಧದ ನಡುವೆಯೂ ಕಮಲ್ ಹಾಸನ್ ವಿಚಾರವಾಗಿ ರಾಜಕೀಯವೂ ಜೋರಾಗಿದೆ. ಕಮಲ್ ಹಾಸನ್ ವಿಚಾರವಾಗಿ ಸರ್ಕಾರ ಮೌನವಾಗಿದೆ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಅಂಥವರಿಗೆ ಜನರೇ ಬಹಿಷ್ಕಾರ ಹಾಕಬೇಕು ಅಂತಾರೆ ಯದುವೀರ್. ಈ ಸರ್ಕಾರದ ನಡವಳಿಕೆ ಏನು ಅಂದ್ರೆ ಹಾವು ಸಾಯಬಾರದು, ಕೋಲು ಮುರಿಬಾರದು. ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ, ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಅವಿವೇಕತನದ ವರ್ತನೆಯನ್ನ ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನ ಯಾಚಿಸಬೇಕಾಗ್ತದೆ ಕಮಲ್ ಹಾಸನ್ ಅವರು. ಜನರು ಅವರಿಗೆ ಉತ್ತರ ಕೊಡಬೇಕಾಗಿದೆ, ಅವರು ಬಹಿಷ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸರ್ಕಾರ ಮಾಡ್ಬೋದು, ಮಾಡದೇ ಇರ್ಬೋದು, ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ. ಕರ್ನಾಟಕದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿರೋವಾಗಲೇ ತಮಿಳು ಭಾಷೆ, ತಮಿಳು ನೆಲದ ಮೇಲೆ ಪ್ರೀತಿ ತೋರಿದ್ದಾರೆ ಕಮಲ್ ಹಾಸನ್. ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿ ಜನ್ಮದಿನ ವಾರ್ಷಿಕೋತ್ಸವ ನಿಮಿತ್ತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ತಮಿಳು ಭಾಷೆ, ತಮಿಳು ನೆಲ, ತಮಿಳು ಕಲೆಗಾಗಿ ಜೀವನ ಸಮರ್ಪಿಸಿದ್ದ ಕರುಣಾನಿಧಿ ಅವರಿಗೆ ಜನ್ಮದಿನ ವಾರ್ಷಿಕೋತ್ಸವದ ಸ್ಮರಣೆ ಎಂದು ಪೋಸ್ಟ್ ಹಾಕಿದ್ದಾರೆ. ಅಷ್ಟೊತ್ತಿಗಾಗಲೇ ಪ್ರೀತಿಯ ಮಾತುಗಳು ಯಾವತ್ತೂ ಕ್ಷಮೆ ಕೇಳೋದಿಲ್ಲ. ಕಮಲ್ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಪೋಸ್ಟರ್ಗಳು ಚೆನ್ನೈ ತುಂಬೆಲ್ಲ ರಾರಾಜಿಸುತ್ತಿವೆ. ಇದು ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.